ಇವತ್ತು ಯಾರೋ ನಾಟಕ ಮಾಡೋದಕ್ಕೆ ಬಂದರು ಅಂತ ಇಟ್ಕೊಳ್ಳಿ ಸಪೋಸ್, ಅವ್ರಿಗೆ ಇಲ್ಲಿರುವ ಸೆಟ್ಸು ಪ್ರಾಪ್ಸು ಎಲ್ಲ ತೋರಿಸ್ತೀವಿ ನಾವು. ಇದರಲ್ಲಿ ಏನಾದರೂ ನಿಮಗೆ ಬೇಕಾಗುತ್ತಾ ಅಂತ, ಬೇಕಾದರೆ ಬಳಸ್ಬೋದು. ಇಲ್ಲ ಅಂದರೆ ಹೊಸದು ಮಾಡ್ತೀನಿ ನಾನು, ಹೊಸ ಡಿಸೈನ್ ಮಾಡ್ತೀನಿ ಅಂದರೆ ಎಲ್ಲ ಹೊಸದಾಗಿ ಪರ್ಚೇಸ್ ಮಾಡಿ ಮಾಡ್ಬೋದು. ಓಕೆ, ಅಂದ್ರೆ ರೆಡಿ ಇರುತ್ತೆ, ಮತ್ತೆ ರಿಪೀಟ್ ಯೂಸ್ ಮಾಡ್ಬೋದು ಅಂತ. ಹೊರಗಡೆ ಭಾಗದಿಂದ ಮೊದಲನೇ ಬಾರಿಗೆ ಯಾವಾಗೆಲ್ಲ ಬರ್ಲಿಕ್ಕೆ ಇಲ್ಲಿಗೆ ಆರಂಭ ಮಾಡಿದ್ದು ನಾಟಕ ಮಾಡಲಿಕ್ಕೆ? ಫಸ್ಟು 1947ರಲ್ಲಿ ಸಂಸ್ಥೆ ಶುರುವಾಗಿ ಹವ್ಯಾಸಿ ತಂಡವಾಗಿ ಒಂದಷ್ಟು ವರ್ಷ ನಡೆದಿದೆ, ಆಯಿತಾ. ಆವಾಗ ಆ ಸಂದರ್ಭದಲ್ಲೂ ಹೊರಗಡೆ ನಾಟಕಗಳನ್ನ ಇಲ್ಲಿ ಕರೆಸಿ ಮಾಡಿರ್ತಾರೆ. ಯಾವ ಏಜ್ ಅವರು? ಏಜ್ ಏನು ಲಿಮಿಟ್ ಏನಿರಲಿಲ್ಲ. ಆದರೆ ನಿಜವಾಗ್ಲೂ ಒಂದು ಈ ಸಂಸ್ಥೆಗೆ ಒಂದು ಸ್ಟಾರ್ಟಪ್, ಒಂದು ಪ್ರಾರಂಭ, ನಿಜವಾದ ಒಂದು ಪ್ರಾರಂಭ ಅದರ ಮೂಲಕ ಹರಡಿದ್ದು ಎಲ್ಲಿ ಅಂತಂದರೆ 1980ರಲ್ಲಿ ನೀನಾಸಂ ರಂಗಶಿಕ್ಷಣ ಕೇಂದ್ರ ಪ್ರಾರಂಭ ಆಗುತ್ತೆ. ಆವಾಗ ಜೊತೆಗೆ 80ರ ದಶಕದಲ್ಲೇ ಅಂತ ಕಾಣುತ್ತೆ ಚಲನಚಿತ್ರ ರಸಗ್ರಹಣ ಶಿಬಿರ ಮಾಡ್ತಾರೆ ಸುಬ್ಬಣ್ಣವರು. ಜಗತ್ತಿನ ಶ್ರೇಷ್ಠ ಸಿನಿಮಾಗಳನ್ನೆಲ್ಲ ಇಲ್ಲಿ ತಂದು ಈ ಥಿಯೇಟ್ರಲ್ಲಿ ಪ್ರದರ್ಶನ ಮಾಡ್ತಾರೆ. ಹೌದು, ಆವಾಗೆಲ್ಲ ಹಿಂಗೆ ತಿರುಗಿಸೋದು ಬರ್ತಿತ್ತಲ್ಲ, ರೀಲು, ಆ ಥರದ್ದು ಅದರಲ್ಲಿ ಮಾಡ್ತಾಯಿದ್ರು. ಚಾಪ್ಲಿನ್ ಸಿನಿಮಾಗಳಿರ್ಬೋದು, ಕುರೋಸಾವನ್ ಸಿನಿಮಾಗಳಿರ್ಬೋದು, ಅಥವಾ ಸತ್ಯಜಿತ್ ರೇ ಸಿನಿಮಾಗಳಿರ್ಬೋದು, ಅಥವಾ ನಮ್ಮ ಕನ್ನಡದ ಭಾಳ ಶ್ರೇಷ್ಠ ಸಿನಿಮಾಗಳು ಚೋಮನದುಡಿ, ಈ ಥರದ್ದು ಹಿಂದಿನ ಸಿನಿಮಾಗಳನ್ನೆಲ್ಲ ಇಲ್ಲಿ ತೋರಿಸಿ ಜನನ ಕರೆದು, ಆಮೇಲೆ ಹೊರಗಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆದು ಚರ್ಚೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನೀನಾಸಂ ಸಂಸ್ಥೆ ಬೆಳವಣಿಗೆ ಆಗೋದಕ್ಕೆ ಶುರುವಾಗೋದು. ಅಂದರೆ ಹೊರಗಿನವರು ಬರೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಥಿಯೇಟರ್ ಇನ್ಸ್ಟಿಟ್ಯೂಟ್ಗೆ ಕಲಿಯುವ ಸ್ಟೂಡೆಂಟ್ಸ್ ಬರ್ತಾರಲ್ವಾ, ಪ್ರತಿ ವರ್ಷ 15-20 ಜನ ಕಲಿತಾ ಹೋಗ್ತಾರೆ. ಈಗ ನಮ್ಮ ಥಿಯೇಟರ್ ಇನ್ಸ್ಟಿಟ್ಯೂಟಲ್ಲಿ ಕಲಿತವರ ಸಂಖ್ಯೆ 700ಕ್ಕೂ ಜಾಸ್ತಿ ಆಗಿದೆ. ಅಂದರೆ ತುಂಬ ಜನನ ತಗೊಂಡಿದ್ದರೆ ಇಷ್ಟೊತ್ತಿಗೆ ಸಾವಿರಾರು ಆಗಿರೋದು. ಆದರೆ ನಾವು ಹೆಚ್ಚು ತಗೊಳ್ಳೋದಿಲ್ಲ. ಬಂದವ್ರಿಗೆ ಅವ್ರಿಗೆ ಎಲ್ರಿಗೂ ಕಲಿಕೆ ಸಾಧ್ಯ ಆಗಬೇಕು. ಅವ್ರ ಮೇಲೆ ನಾವು ಟೈಮ್ನ ಸ್ಪೆಂಡ್ ಮಾಡಬೇಕು, ಕಲಿಸೋರು. ಆ ದೃಷ್ಟಿಯಿಂದ ನಾವು ಹೆಚ್ಚು ಜನನ ಒಟ್ಟು ಮಾಡೋದಿಲ್ಲ. ಪ್ರತಿ ವರ್ಷ 15 ಜನ. ಇವೆರಡೂ ಇದೆಯಲ್ಲ, ನೀನಾಸಂ ಚಲನಚಿತ್ರ ರಸಗ್ರಹಣ ಶಿಬಿರ, ನೀನಾಸಂ ಥಿಯೇಟರ್ ಇನ್ಸ್ಟಿಟ್ಯೂಟ್, ಇವೆರಡರ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ 1985ರಲ್ಲಿ ನೀನಾಸಂ ತಿರುಗಾಟ ಶುರುವಾಗತ್ತೆ.